ಹೃದಯದ ಪಿಸುಮಾತು. ಅಧ್ಯಾಯ 12. ಪುಟ ತಿರುವಿದಾಗ. ವಿಕಾಸ್ ದೇಶ್ಮುಖ್. ಡೈರಿಯ ಮೊದಲ ಪುಟ ತೆರೆದಾಗ ದಪ್ಪ ಅಕ್ಷರಗಳಲ್ಲಿ ವಿಕಾಸ್ನ ಹೆಸರು ರಾರಾಜಿಸುತ್ತಿತ್ತು. ಪ್ರೀತಿಯ ಅಣ್ಣನ ಹೆಸರಿನ ಮೇಲೆ ಬೆರಳಾಡಿಸುತ್ತಾ ಮುಂದಿನ ಪುಟ ತಿರುವಿದಳು ಆನ್ಯಾ. ಈ ಮೊದಲು ನನಗೆ ಡೈರಿ ಬರೆಯೋ ಹವ್ಯಾಸವೇನೂ ಇರಲಿಲ್ಲ. ನಾನು ನನ್ನ ಮನಸ್ಸಿನ ಮಾತುಗಳನ್ನು, ಅನುಭವಗಳನ್ನು ಅಕ್ಷರ ರೂಪದಲ್ಲಿ ವ್ಯಕ್ತಪಡಿಸುತ್ತಿರೋದು ಇದೇ ಮೊದಲು. ಈ ದಿಢೀರ್ ಬದಲಾವಣೆಗೆ ಕಾರಣನೂ ಇದೆ. ಇವತ್ತು ನನ್ನ ಡಿಗ್ರಿ ಕಾಲೇಜಿನ ಮೊದಲ ದಿನ. ಇತರೆ ಕೋರ್ಸ್ಗಳ ಹಾಗೆ ನಮ್ಮ BCom ಕೋರ್ಸ್ ಕೂಡ ಇಂದಿನಿಂದ ಪ್ರಾರಂಭವಾಗಿದೆ. ಚೆನ್ನಾಗಿ ಓದಿ ಅಪ್ಪ ಅಮ್ಮ ತಂಗಿಯನ್ನು ಯಾವುದೇ ಕೊರತೆ ಇಲ್ಲದಂತೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಆದರೆ ದೇವರು ಮೊದಲನೇ ದಿನದಿಂದಲೇ ನನಗೊಂದು ಚಾಲೆಂಜ್ ತಂದಿಟ್ಟಿದ್ದಾನೆ. ಅಂಥದ್ದೇನಿಲ್ಲ, ಈ ವಯಸ್ಸಿನ ಎಲ್ಲ ಹುಡುಗರು ಹುಡುಗಿಯರು ಎದುರಿಸುವಂಥ ಸಮಸ್ಯೆಯೇ. ಪ್ರೀತಿ, ಪ್ರೇಮ, ಇನ್ಫ್ಯಾಕ್ಚುಯೇಷನ್ ಯಾವುದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹುಡುಗಿ ನನ್ನ ತಲೆಯೊಳಗೆ ಹೊಕ್ಕಿ ಬಹಳ ತೊಂದರೆ ಕೊಡ್ತಾ ಇದ್ದಾಳೆ. ಆದರೆ ಆ ತೊಂದರೆ ಕೂಡ ಒಂಥರ ಹಿತವಾಗಿದೆ. ವಂದನಾ. ಸೇಮ್ ಕೋರ್ಸ್, ಸೇಮ್ ಸೆಕ್ಷನ್. ಮೊದಲನೇ ದಿನವಾದ್ದರಿಂದ ಕ್ಲಾಸ್ಗೆ ಬಂದ ಪ್ರತಿಯೊಬ್ಬ ಲೆಕ್ಚರರ್ ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಳ್ಳಲು ಹೇಳಿದರು. ಲೆಕ್ಚರರ್ ಪಾಠ ಮಾಡಲು ಶುರು ಮಾಡಿದಾಗ ಎಷ್ಟು ಗಮನ ಕೊಟ್ಟು ಕೇಳ್ತೀವೋ ಗೊತ್ತಿಲ್ಲ. ಆದರೆ ಈ ಸೆಲ್ಫ್ ಇಂಟ್ರೊಡಕ್ಷನ್ ಮಾತ್ರ ಪ್ರತಿಯೊಬ್ಬ ಹುಡುಗ ಹುಡುಗಿಯೂ ಬಹಳ ಇಂಟ್ರೆಸ್ಟಿಂದಾನೇ ಕೇಳ್ತಾರೆ. ಒಬ್ಬೊಬ್ಬರದೇ ಸರದಿ ಬಂದಂತೆ ಅವಳ ಸರದಿಯೂ ನಾನು ಕುಳಿತ 2 ಬೆಂಚುಗಳ ಹಿಂದೆ ಕುಳಿತವಳು ಡಯಾಸ್ ಬಳಿ ಹೋಗುವಾಗ ನಾನು ಕುಳಿತ ಬೆಂಚಿನ ತುದಿಯ ಮೊಳೆಯೊಂದು ಅವಳು ಹೊದ್ದ ದುಪ್ಪಟ್ಟಾಗೆ ಸಿಕ್ಕಿಕೊಂಡಿತು. ಯಾವ ಹುಡುಗಿಯಾದರೂ ಇಂತಹ ಸಂದರ್ಭದಲ್ಲಿ ಗಾಬರಿಗೊಂಡು ಪಕ್ಕದಲ್ಲಿದ್ದ ಹುಡುಗನ ಬಗ್ಗೆಯೇ ತಪ್ಪು ತಿಳಿಯೋದು. ಗಾಬರಿಯಿಂದ ತಿರುಗಿದವಳ ಕಂಗಳು ಸೂಚಿಸಿದ್ದು ಅದೇ ಭಾವವೇ. ತಪ್ಪು ನನ್ನದಲ್ಲ, ಆ ಮೊಳೆಯದೆಂದು ತಿಳಿದಾಗ ಸಂಕೋಚದಿಂದ ಕಣ್ಮುಚ್ಚಿ ಅಪರಾಧಿ ಭಾವ ತೋರಿದ ಆ ಮೊಗದಲ್ಲಿ ಅದೆಂತಹುದೋ ಸೆಳೆತವಿತ್ತು. ಮೊಳೆಗೆ ಸಿಕ್ಕಿಕೊಂಡ ದುಪ್ಪಟ್ಟವನ್ನು ಸಾಧ್ಯವಾದಷ್ಟು ನಾಜೂಕಾಗಿ ಬಿಡಿಸಿದೆ. ಕಂಗಳಲ್ಲೇ ವಂದನೆ ಸೂಚಿಸಿ ಮುನ್ನಡೆದಳು. ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಅವಳ ಬಗ್ಗೆ ಒಂದು ರೀತಿಯ ಕುತೂಹಲ ಹುಟ್ಟಿಕೊಂಡಿತು. ಅಂದ್ರೆ ವಿಕಾಸ್ ವಂದನಾ ಕ್ಲಾಸ್ಮೇಟ್ಸ್ ಅಂತಾಯ್ತು ಯೋಚಿಸುತ್ತಾ ಹೇಳಿದ ತ್ರಿಶೂಲ್. ಮುಂದೇನಿದೆ ಓದೋಣ. ಪುಟ ತಿರುವಿದಳು ಆನ್ಯಾ. ಇವತ್ತಿಗೆ ನಮ್ಮ ಮೊದಲನೆಯ ಸೆಮಿಸ್ಟರ್ ಪರೀಕ್ಷೆ ಮುಗಿದು ರಜೆ ಶುರುವಾಯಿತು. ಇನ್ನು 1 ತಿಂಗಳು ನನ್ನ ಹುಡುಗಿನ ನಾನು ನೋಡೋಕ್ಕಾಗೋಲ್ಲ ಅನ್ನೋದೇ ಬೇಜಾರು. 6 ತಿಂಗಳು ಹೇಗೆ ಕಳೆದು ಹೋಯಿತು ಅಂತ ಗೊತ್ತಾಗಲೇ ಇಲ್ಲ. ಇಷ್ಟು ದಿನಗಳಲ್ಲಿ ಒಂದು ಸಲವಾದರೂ ಅವಳ ಹತ್ತಿರ ಮಾತಾಡೋಕೆ ಆಗಲಿಲ್ಲ. ಮೊದಲ ದಿನದ ಆ ಘಟನೆಯ ನಂತರ ಅವಳೆಲ್ಲಿ ಹೋದರೂ ನನ್ನ ಕಂಗಳು ಅವಳನ್ನೇ ಹಿಂಬಾಲಿಸಲು ಶುರು ಮಾಡಿತು. ಮೊದಲು ಇದೆಲ್ಲ ತಪ್ಪು, ನಾನು ಕಾಲೇಜಿಗೆ ಬರ್ತಾ ಇರೋದು ಓದೋ ಸಲುವಾಗಿ ಅಂತ ನನ್ನ ಭಾವನೆಗಳನ್ನು ನಾನು ಬಹಳ ತಡೆ ಹಿಡಿದೆ. ಆದರೆ ಅವಳೆದುರು ಬಂದಾಗ ನನ್ನ ಈ ನಿರ್ಧಾರಗಳೆಲ್ಲ ಗಾಳಿಗೆ ತೂರಿದಂತಾಗುತ್ತಿತ್ತು. ಬೇಕು ಬೇಡ ಈ ಗೊಂದಲದಲ್ಲೇ ಒಂದು ಸೆಮಿಸ್ಟರ್ ಕಳೆದು ಹೋಯಿತು. ರಜೆ ಮುಗಿದು ಮತ್ತೆ ಕಾಲೇಜು ಶುರುವಾಗುವಷ್ಟರಲ್ಲಿ ವಂದನಾ ಅಂದರೆ ನನಗೆ ತುಂಬ ಇಷ್ಟ. ಅವಳು ನನ್ನ ಜೀವನದಲ್ಲಿ ಬೇಕು ಎಂಬುದು ನನಗೆ ಸ್ಪಷ್ಟವಾಗಿತ್ತು. ಹೀಗೆ ಮನಸ್ಸಲ್ಲಿ ಮಂಡಿಗೆ ತಿಂದಿದ್ದು ಸಾಕು. ಆದಷ್ಟು ಬೇಗ ಅವಳನ್ನು ಮಾತನಾಡಿಸಬೇಕು, ಅವಳ ಜೊತೆ ಸ್ನೇಹ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದೆ. ನಿರ್ಧಾರವೇನೋ ಮಾಡಿದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವುದು ಅಷ್ಟು ಸುಲಭವಾಗಿರಲಿಲ್ಲ. ಬೆಳಿಗ್ಗೆ ಕ್ಲಾಸ್ ಶುರುವಾಗುವ 5 ನಿಮಿಷದ ಮೊದಲು ಬಂದು ಕ್ಲಾಸ್ ಮುಗಿದ ತಕ್ಷಣವೇ ಮಾಯವಾಗಿ ಬಿಡುತ್ತಿದ್ದಳು ನನ್ನ ಮಾಯಾಜಿಂಕೆ. ಹಾಗೂ ಹೀಗೂ ಕೆಲವಾರು ಬಾರಿ ಓದಿಗೆ ಸಂಬಂಧಿಸಿದಂತೆ ಅವಳನ್ನು ಮಾತನಾಡಿಸಿದೆ. ಸ್ವಲ್ಪವೇ ಅವಳಿಗೆ ಹತ್ತಿರವಾಗುತ್ತಾ ಅವಳ ಸ್ನೇಹ ಗಳಿಸಿಕೊಂಡೆ. ಆದರೆ ಸ್ವಲ್ಪ ಹೆಚ್ಚೆನ್ನುವಷ್ಟೇ ಸಂಕೋಚ ಸ್ವಭಾವದವಳಾದ ವಂದನಾ ಆ ಸ್ನೇಹವನ್ನು ಒಂದು ಮಿತಿಯಲ್ಲೇ ಇಟ್ಟಿದ್ದಳು. ಅವಳ ಮೇಲೆ ಮನಸ್ಸಿದ್ದರೂ ಜವಾಬ್ದಾರಿ ಇಲ್ಲದ ವಿದ್ಯಾರ್ಥಿಯಂತೆ ಅವಳ ಹಿಂದೆ ಅಲಿಯುವ ಸ್ವಭಾವ ನನ್ನದಾಗಿರಲಿಲ್ಲ. ಅವಳ ಸ್ನೇಹ ಪ್ರೀತಿ ಕೇವಲ ಕಾಲೇಜಿನ ದಿನಗಳಿಗಷ್ಟೇ ಮೀಸಲಾಗದೆ ಮುಂದೊಂದು ದಿನ ಅವಳ ತಂದೆ ತಾಯಿ ಎದುರು ತಲೆ ಎತ್ತಿ ನಿಂತು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೇನೆಂದು ಹೇಳಬೇಕಾದರೆ ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿರಬೇಕು. ಆದ್ದರಿಂದ ಅವಳೊಂದಿಗಿನ ಸ್ನೇಹವನ್ನು ನಾನೂ ಸಹ ಒಂದು ಮಿತಿಯಲ್ಲಿರುವಂತೆ ನಿಭಾಯಿಸುತ್ತೇನೆ. ಹೋಗಿ ನೀರು ತಗೊಂಡ್ಬಾ.
ಬಾಯಾರಿಕೆಯಿಂದ ನೀರು ಕುಡಿಯಲೆಂದು ಟೇಬಲ್ ಮೇಲಿದ್ದ ಜಗ್ ಕೈಗೆತ್ತಿಕೊಂಡವನು ಅದು ಖಾಲಿಯಾಗಿದ್ದು ನೋಡಿ ಅದನ್ನು ಆನ್ಯಾಳ ಕೈಗಿಡುತ್ತಾ ಹೇಳಿದನು. ನೀರು ಕುಡಿದು ಮುಂದಿನ ಪುಟ ತಿರುವಿದರು ಆನ್ಯಾ ತ್ರಿಶೂಲ್. ಇವತ್ತು ನಮ್ಮ ಡಿಗ್ರಿಯ ಕೊನೆ ಎಕ್ಸಾಮ್. ವಂದನಾಳಿಗೆ ನನ್ನ ಮನಸ್ಸಿನಲ್ಲಿರುವುದು ಹೇಳಿಬಿಡಬೇಕೆಂದು ಎಕ್ಸಾಮ್ ಮುಗಿದ ನಂತರ ಅವಳಿಗಾಗಿ ಕಾರಿಡಾರ್ನಲ್ಲಿ ಕಾದೆ. ಎಕ್ಸಾಮ್ ಬರೆದು ಒಬ್ಬೊಬ್ಬರಾಗಿ ಹೊರಗೆ ಹೋಗುತ್ತಿದ್ದರು. ವಂದನಾ ಯಾವಾಗ ಬರುತ್ತಾಳೋ ಎಂದು ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದೆ. ಗಿಳಿ ಹಸಿರು ಬಣ್ಣದ ಚೂಡಿದಾರ್ ತೊಟ್ಟು ಅದೇ ಬಣ್ಣದ ದುಪ್ಪಟ್ಟವನ್ನು ಒಂದು ಕೈಯಿಂದ ಭುಜದ ಮೇಲಾಕಿಕೊಂಡು ಮತ್ತೊಂದು ಕೈಯಿಂದ ಬೆರಳಿಗೆ ಮುಂಗುರುಳು ಸುತ್ತಿಕೊಳ್ಳುತ್ತಾ ಅವಳು ಬರುತ್ತಿದ್ದರೆ ನನ್ನೆದೆಯ ಬಡಿತ 100 ಪಟ್ಟು ಹೆಚ್ಚಾದಂತೆನಿಸಿತು. ಅವಳು ನನ್ನನ್ನು ಸಮೀಪಿಸುತ್ತಿದ್ದ ಹಾಗೆ ನಾನು ನನ್ನ ಕನಸಿನ ಲೋಕದಿಂದ ಎಚ್ಚೆತ್ತು, ವಂದನಾ 1 ನಿಮಿಷ ಮಾತು ಮುಂದುವರೆಸಲು ಅನುಮಾನಿಸಿದಾಗ ಜೊತೆಗಿದ್ದ ಅವಳ ಸ್ನೇಹಿತರು ಅರ್ಥ ಮಾಡಿಕೊಂಡವರಂತೆ, ನಾವಿನ್ನು ಹೊರಡ್ತೇವೆ ವಂದನಾ, ಯಾವಾಗಾದರೂ ಕಾಲ್ ಮಾಡು, ಬಾಯ್ ಎಂದು ಕೈ ಬೀಸಿದಾಗ ಸಮಾಧಾನದ ಉಸಿರು ಬಿಟ್ಟೆ. ಏನು ವಿಷಯ ಎಂಬಂತೆ ನೋಡುತ್ತಿದ್ದವಳ ಬಳಿ ಧೈರ್ಯಗೂಡಿಸಿ 1 ಹೆಜ್ಜೆ ಮುಂದಿಟ್ಟೆ. ಇವತ್ತಿಗೆ ಎಕ್ಸಾಮ್ಸ್ ಮುಗೀತು, ಮುಂದೇನು ಪ್ಲಾನ್? ಮನದಲ್ಲಿನ ಆತಂಕ ಮರೆಮಾಚುತ್ತಾ ಕೇಳಿದೆ. ಏನೂ ಯೋಚನೆ ಮಾಡಿಲ್ಲ, ಮುಗುಳು ನಗೆಯೊಂದಿಗೆ ಉತ್ತರಿಸಿದಳು ವಂದನಾ. ಇನ್ನು ಮೀನಾಮೇಷ ಎಣಿಸುವುದು ಸರಿಯಲ್ಲವೆನಿಸಿತು. ವಂದನಾ, ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಎಂದವಳ ಪ್ರತಿಕ್ರಿಯೆಗೆ ಕಾದೆ. ಏನು ಹೇಳು, ಸಹಜವಾಗಿ ಮಾರ್ನುಡಿದಳು. ಅದು ನನಗೆ ನೀನು ಅಂದರೆ ತುಂಬ ಇಷ್ಟ. ನಿನ್ನೆ ಮೊನ್ನೆಯಿಂದಲ್ಲ, ನಾವು ಈ ಕಾಲೇಜಿಗೆ ಬಂದ ಮೊದಲ ದಿನದಿಂದಲೂ ತುಂಬ ಸಲ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಎಲ್ಲಿ ನೀನು ನನ್ನನ್ನು ಪೋಲಿ ಹುಡುಗ, ಟೈಮ್ ಪಾಸ್ಗೆ ಇದೆಲ್ಲ ಹೇಳ್ತಿದ್ದಾನೆ ಅಂದ್ಕೊಳ್ತೀಯೋ ಅಂತ ಈ ದಿನದವರೆಗೂ ಕಾದೆ. ಮುಂದೆ MBA ಮಾಡಿ ಒಳ್ಳೆ ಕೆಲಸ ಹಿಡಿದು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಐ ಲವ್ ಯು ವಂದನಾ, ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದೆ. ಕ್ಷಣ ಯೋಚಿಸಿದವಳು, ವಿಕಾಸ್, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತಿತ್ತ ನೋಡಿದಳು. ಪರವಾಗಿಲ್ಲ, ಈಗಲೇ ನಿನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂತೇನಿಲ್ಲ, ಯೋಚನೆ ಮಾಡಿ ಹೇಳು. ಅವಳ ಉತ್ತರಕ್ಕಾಗಿ ಕಾಯಲು ಸಿದ್ಧನಿದ್ದೆ. ಅದು ಹಾಗಲ್ಲ ವಿಕಾಸ್, ನನಗೆ ಈ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಇದೆಲ್ಲ ಬರೀ ಕ್ಷಣಿಕ ಆಕರ್ಷಣೆ ಅಷ್ಟೇ. ನನ್ನ ಮದುವೆಯ ಪೂರ್ತಿ ಜವಾಬ್ದಾರಿಯನ್ನು ನನ್ನ ಅಪ್ಪ ಅಮ್ಮನಿಗೆ ವಹಿಸಿದ್ದೇನೆ. ಮುಂದೆ ಅವರು ಯಾರನ್ನು ಮದುವೆ ಆಗು ಅಂತಾರೋ ಅವರನ್ನೇ ಆಗೋದು. ನನಗಿದೆಲ್ಲ ಖಂಡಿತ ಇಷ್ಟ ಆಗೋಲ್ಲ. ಪ್ಲೀಸ್. ನನ್ನ ಉತ್ತರಕ್ಕಾಗಿ ಕಾಯದೆ ಹೊರಟು ಹೋದಳು. ಕೆಲ ನಿಮಿಷಗಳು ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ನಾನು ಕಾಲೆಳೆಯುತ್ತಾ ಮನೆಗೆ ಬಂದವನೇ ರೂಮು ಸೇರಿ ಮುಸುಕೊದ್ದು ಮಲಗಿಬಿಟ್ಟೆ. ಅಲ್ಲಿಯವರೆಗೆ ತಡೆದಿಟ್ಟ ದುಃಖ ಕಣ್ಣ ಹನಿಯಾಗಿ ಹೊರಬಂದಿತು. ಅವಳು ನನ್ನ ತೊರೆದು ವಾರ ಕಳೆಯಿತು ಇಂದಿಗೆ. ಮರೆಯೋಕ್ಕಾಗದೆ ಮನಸ್ಸು ಸಂಕಟ ಪಡುತ್ತಿದೆ. ಹೀಗೆ ಇದ್ದರೆ ನನಗೆ ಹುಚ್ಚು ಹಿಡಿಯೋದರಲ್ಲಿ ಅನುಮಾನವೇ ಇಲ್ಲವೆಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದೆ. ಅಂದು ಸಂಜೆಯೇ ಮನೆಯಲ್ಲಿ ಹೇಳಿದೆ, ತಾನು MBA ಮಾಡಲು ಮಂಗಳೂರಿಗೆ ಹೋಗುವೆನೆಂದು. ಅಮ್ಮ ತಂಗಿ ಬೇಡವೆಂದರು. ಅಪ್ಪ ನನ್ನನ್ನು ಕಳುಹಿಸಲು ಒಪ್ಪಿದರು. 1 ತಿಂಗಳ ನಂತರ ವಂದನಾಳ ನೆನಪಿನ ಮೂಟೆಯನ್ನು ಬೆನ್ನಿಗೆ ಕಟ್ಟಿಕೊಂಡು ಮಂಗಳೂರಿನ ಟ್ರೈನ್ ಹತ್ತಿದೆ. ಡೈರಿಯನ್ನು ಮುಚ್ಚಿದ ಆನ್ಯಾ ಕೆನ್ನೆಯ ಮೇಲಿಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ವಿಕಾಸ್, ವಂದನಾ ಮೊದಲಿನಿಂದಲೇ ಪರಿಚಿತರೆಂಬ ಅನಿರೀಕ್ಷಿತ ಸತ್ಯ, ಅವರಿಬ್ಬರ ನಡುವೆ ನಡೆದ ಘಟನೆಗಳು, ಆನ್ಯಾಳ ಈ ರೀತಿಯ ಪ್ರತಿಕ್ರಿಯೆ, ಏನು ಮಾಡಲು ತೋಚದೆ ನಿಡಿದಾದ ನಿಟ್ಟಿಸಿರೊಂದ ಬಿಟ್ಟನು ತ್ರಿಶೂಲ್. ಆನ್ಯಾ, ಪ್ಲೀಸ್ ಸಮಾಧಾನ ಮಾಡ್ಕೋ. ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ಮಡದಿಯ ಕಣ್ಣೀರು ನೋಡಲಾರದೆ ಹೇಳಿದ. ಅಣ್ಣ ಇಷ್ಟೆಲ್ಲ ದುಃಖ ಮನಸ್ಸಿನಲ್ಲಿಟ್ಟುಕೊಂಡು ಮಂಗಳೂರಿಗೆ ಹೋಗಿದ್ನ. ಅತ್ತಿಗೆ ಯಾಕೆ ಅಣ್ಣನ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ? ದೈನ್ಯದಿಂದ ತ್ರಿಶೂಲ್ನನ್ನೇ ನೋಡುತ್ತಾ ಕೇಳಿದಾಗ ಉತ್ತರಿಸಲಾಗದೆ ಒದ್ದಾಡಿ ಹೋದ. ಆನ್ಯಾ, ನಿನ್ನ ಬೇಜಾರು ನನಗೆ ಅರ್ಥ ಆಗುತ್ತೆ. ಆದರೆ ವಂದನಾ ಯಾಕೆ ನಿಮ್ಮಣ್ಣನ ಪ್ರೀತಿ ಒಪ್ಕೊಳ್ಳಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀನಿವಾಗ ಮಲಗಿ ನಿದ್ದೆ ಮಾಡು. ಯು ನೀಡ್ ಟು ರಿಲ್ಯಾಕ್ಸ್. ಸಮಾಧಾನಿಸಲು ಯತ್ನಿಸಿದ. ಇಲ್ಲ, ಈ ಡೈರಿ ಪೂರ್ತಿ ಓದೋವರೆಗೂ ನನಗೆ ನಿದ್ದೆ ಬರೋದಿಲ್ಲ. ನೀವು ಬೇಕಾದರೆ ಮಲಗಿ, ಮುಚ್ಚಿದ ಡೈರಿ ತೆರೆಯುತ್ತಾ ಹೇಳಿದಾಗ ತ್ರಿಶೂಲ್ ತಾನೂ ಸಹ ಮಲಗುವುದಿಲ್ಲವೆಂಬಂತೆ ಅಡ್ಡಡ್ಡ ತಲೆಯಾಡಿಸಿದ. 8 ವರ್ಷಗಳ ನಂತರ ಮತ್ತೆ ಈ ಡೈರಿ ತೆಗೆಯೋ ಸಂದರ್ಭ ಬರುತ್ತೆ ಅಂತಾಗಲಿ
ಅಥವಾ ನನ್ನ ಹುಡುಗಿನ ಮತ್ತೆ ನೋಡ್ತೀನಿ ಅಂತಾಗ್ಲಿ ನಾನು ಊಹಿಸಿಯೇ ಇರಲಿಲ್ಲ. ಇಲ್ಲಿಂದ ಮಂಗಳೂರಿಗೆ ಹೋದ ನಂತರ MBA ಜಾಯ್ನ್ ಆದೆ. ಮೊದಲಿಗಿಂತ ನನ್ನ ಸ್ಟಡೀಸ್ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋ ಸೀರಿಯಸ್ನೆಸ್ ಕೂಡ ಬಂದಿತ್ತು. ವಂದನಾಳಿಂದ ನೋ ಅನ್ನೋ ಉತ್ತರ ಬಂದ ಮೇಲೆ ಪ್ರೀತಿ ಪ್ರೇಮದ ಬಗ್ಗೆನೇ ಒಂದು ರೀತಿ ಜಿಗುಪ್ಸೆ ಹುಟ್ಟಿತ್ತು. ನನ್ನ ಗುರಿಯೆಲ್ಲ ಓದು, ಒಳ್ಳೆ ಕೆಲಸ, ಒಳ್ಳೆ ಕರಿಯರ್ ಅಷ್ಟೇ ಅಂತ ನಿರ್ಧರಿಸಿದೆ. ಆದರೂ ಯಾಕೆ ವಂದನಾ ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ ಅನ್ನೋ ವಿಷಯ ನನ್ನ ಮನಸ್ಸಲ್ಲಿ ಕೊರಿತಾನೇ ಇತ್ತು. ಎಷ್ಟೇ ಮರಿಬೇಕು ಅಂದುಕೊಂಡರೂ ಆಗಾಗ್ಗೆ ಅವಳ ನೆನಪು ಕಾಡ್ತಾನೇ ಇರೋದು. ಎಷ್ಟೋ ಜನ ಹುಡುಗಿಯರು ನನ್ನ ಹಿಂದೆ ಬಂದರು, ಮನಸ್ಸಿನ ತನಕ ಯಾಕೋ ಯಾರೂ ಬರಲಿಲ್ಲ. ಬಂದಿದ್ರೆ ಬಹುಶಃ ಮತ್ತೆ ಈ ಡೈರಿಯ ಪುಟಗಳನ್ನು ತೆಗಿತಾನೆ ಇರಲಿಲ್ಲ ಅನ್ಸುತ್ತೆ. ಇವತ್ತು ನನ್ನ ಮುದ್ದಿನ ತಂಗಿಗೆ ಹುಡುಗನ ನೋಡೋಕೆಂದು ಅವರ ಮನೆಗೆ ಹೋಗಿದ್ವಿ. ಅವಳಿಗಿಷ್ಟವಾದರೆ ಮುಂದಿನ ಮಾತುಕತೆ ಎಂದು ಅಪ್ಪ ಅಮ್ಮ ನಾನು ಅಂದ್ಕೊಂಡಿದ್ದು. ಆದರೆ ಹೋಗಬೇಕಾದರೆ ಇದ್ದ ನನ್ನ ಮನಸ್ಥಿತಿ ಅಲ್ಲಿಂದ ಹೊರಡಬೇಕಾದರೆ ಪೂರ್ತಿ ಬದಲಾಗಿ ಹೋಗಿತ್ತು. ಈ ಸಂಬಂಧದ ಬಗ್ಗೆ ಅಪ್ಪ ಅಮ್ಮ ಆನ್ಯಾರ ಅಭಿಪ್ರಾಯ ಏನಿತ್ತೋ ಗೊತ್ತಿಲ್ಲ. ಆದರೆ ನನಗಂತೂ ಆನ್ಯಾ ತ್ರಿಶೂಲರ ಮದುವೆ ನಡೆಯೋದು ತುಂಬಾ ಮುಖ್ಯವಾಗಿತ್ತು. ಮುಖ ಮುಖ ನೋಡಿಕೊಂಡರು ತ್ರಿಶೂಲ್ ಆನ್ಯಾ. ತ್ರಿಶೂಲ್ನ ತಂದೆ ಇವಳು ನನ್ನ ಮಗಳು ವಂದನಾ ಎಂದು ಪರಿಚಯಿಸುತ್ತಿರುವಾಗ ವಂದನಾ ಅನ್ನೋ ಹೆಸರು ನನ್ನ ಕಿವಿ ಮೇಲೆ ಬಿದ್ದಿದ್ದೇ ತಡ ಸರಕ್ಕನೆ ಜ್ಯೂಸ್ ಹಿಡಿದು ಬಂದವಳೆಡೆ ದೃಷ್ಟಿ ಹರಿಸಿದೆ. ಅವಳೇ ನನ್ನ ವಂದನಾ, ನಾನು ಪ್ರೀತಿಸಿದ ವಂದನಾ. ಆಶ್ಚರ್ಯ ಸಂತಸದಿಂದ ನನ್ನ ಹೃದಯ ಬಡಿತ ನಿಂತು ಹೋಗುವುದೇನೋ ಎನಿಸಿತು. ಆದರೆ ಅವಳು ಮಾತ್ರ ನಾನ್ಯಾರು ಗೊತ್ತೇ ಇಲ್ಲ ಎಂಬಂತೆ ಸಹಜವಾಗಿದ್ದಳು. ಕ್ಷಣ ನಮ್ಮಿಬ್ಬರ ಕಣ್ಣೋಟವು ಬೆರೆಯಿತು. ಅವಳ ನಡವಳಿಕೆ ಏನಿದ್ದರೂ ಅವಳ ಆ ಕಂಗಳು ನನ್ನ ಪರಿಚಯ ಸಿಕ್ಕಿತೆಂದು ಸ್ಪಷ್ಟಪಡಿಸಿತ್ತು. ಒಂದಲ್ಲ ಎರಡಲ್ಲ 8 ವರ್ಷಗಳು ಕಳೆದವು ಅವಳನ್ನು ಭೇಟಿಯಾಗಿ. ಮತ್ತೊಮ್ಮೆ ಅವಳನ್ನು ನೋಡುತ್ತೇನೆ ಅಂದುಕೊಂಡಿರಲಿಲ್ಲ. ನೋಡಿದರೂ ಬಹುಶಃ ಗಂಡ ಮಕ್ಕಳೊಡನೆ ನೋಡುತ್ತೇನೆಂದುಕೊಂಡಿದ್ದೆ. ಆದರೆ ವಂದನಾ ಒಬ್ಬ ಡಿವೋರ್ಸಿ ಎಂದು ತಿಳಿದಾಗ ವಿಲ ಒದ್ದಾಡಿತು ನನ್ನ ಮನಸ್ಸು. ಯಾವ ಹುಡುಗನಿಗೆ ತಾನು ಪ್ರೀತಿಸೋ ಹುಡುಗಿ ಕಷ್ಟದಲ್ಲಿದ್ದಾಳೆಂದು ತಿಳಿದರೆ ದುಃಖವಾಗಲ್ಲ ಹೇಳಿ? ಎಲ್ಲರೊಡನೆ ನಗುವಿನಿಂದಿದ್ದರೂ ಆ ನಗುಮುಗದ ಹಿಂದಿದ್ದ ನೋವನ್ನು ಅವಳ ಕಂಗಳು ಸ್ಪಷ್ಟವಾಗಿ ಸಾರುತ್ತಿತ್ತು. ಅವಳು ನನ್ನವಳಾಗದಿದ್ದರೂ ಪರವಾಗಿಲ್ಲ, ಅವಳೆಲ್ಲಿದ್ದರೂ ಸುಖವಾಗಿರಬೇಕೆಂದು ಬಯಸಿದ್ದೆ. ಹೀಗೆ ಒಂಟಿಯಾಗಿ ನರಳುತ್ತಿರೋದು ನನ್ನಿಂದ ಸಹಿಸಲಾಗಲಿಲ್ಲ. ಒಂದು ಬಾರಿ ನಿನ್ನನ್ನು ಬಿಟ್ಟುಕೊಡಬೇಕಾಯಿತು ವಂದನಾ. ಆದರೆ ಈ ಬಾರಿ ಅದೇನೇ ಆಗಲಿ ನಿನ್ನನ್ನು ನಾನು ನನ್ನ ಜೀವನದಿಂದ ಕಳೆದುಕೊಳ್ಳಲು ತಯಾರಿಲ್ಲ. ದೇವರು ಎಲ್ಲರಿಗೂ ಎರಡನೇ ಅವಕಾಶ ಕೊಡೋದಿಲ್ಲ. ನನಗೆ ಆ ಅದೃಷ್ಟ ತಾನಾಗೆ ಒಲಿದು ಬಂದಿರುವಾಗ ಅದನ್ನು ಮಿಸ್ ಮಾಡಿಕೊಳ್ಳುವಷ್ಟು ಮೂರ್ಖನಲ್ಲ ನಾನು. ಆ ಕ್ಷಣವೇ ನಿರ್ಧರಿಸಿದೆ, ಆನ್ಯಾ ತ್ರಿಶೂಲರ ಮದುವೆ ಯಾವುದೇ ಕಾರಣಕ್ಕೂ ತಪ್ಪಿ ಹೋಗಬಾರದೆಂದು. ಸಾರಿ ಆನ್ಯಾ, ಇದೊಂದು ವಿಷಯದಲ್ಲಿ ನಿನ್ನಣ್ಣ ಸ್ವಾರ್ಥಿಯಾಗೋದಾ? ಮನೆಗೆ ಬಂದ ಮೇಲೆ ಅಮ್ಮ ಅಂತಸ್ತು ಅದು ಇದು ಎಂದು ರಾಗವೆಳೆದಾಗ ನನಗೆ ಸುಮ್ಮನಿರಲಾಗಲಿಲ್ಲ. ಮರು ಉತ್ತರ ನೀಡಿ ಅಮ್ಮನ ಬಾಯಿ ಮುಚ್ಚಿಸಿದೆ. ಆನ್ಯಾ ನನ್ನ ಬಳಿ ಬಂದು ಏನು ನಿರ್ಧಾರ ತಗೋಬೇಕು ಗೊತ್ತಾಗ್ತಿಲ್ಲ ಅಂದಾಗ ತ್ರಿಶೂಲ್ನ ಒಪ್ಪಿಕೊಳ್ಳೋ ರೀತಿಯಲ್ಲಿ ಮಾತನಾಡಿದೆ. ಅಲ್ಲದೆ ತ್ರಿಶೂಲ್ನ ಬೇಡ ಅನ್ನೋಕೆ ಯಾವ ಕಾರಣಗಳೂ ಇರಲಿಲ್ಲ. ಇತ್ತ ಆನ್ಯಾಳ ಮದುವೆ ತಯಾರಿ ನಡೆಯುತ್ತಿದ್ದರೆ ನಾನು ನನ್ನ ಮತ್ತು ವಂದನಾಳ ಮದುವೆಯ ಕನಸು ಹೆಣೆಯಲು ಶುರು ಮಾಡಿದೆ. ಅಂದಿನಿಂದ ಅವಳನ್ನು ಭೇಟಿಯಾಗಲು, ಅವಳೊಂದಿಗೆ ಮಾತನಾಡಲು ಸಿಗುವ ಸಣ್ಣ ಅವಕಾಶವೂ ಕೈತಪ್ಪಿ ಹೋಗದಂತೆ ಜಾಗರೂಕನಾದೆ. ವಿಕಾಸ್ನ ಡೈರಿ ಓದಿದ ನಂತರ ಆನ್ಯಾ ತ್ರಿಶೂಲ್ ಅವರವರ ಯೋಚನೆಯಲ್ಲಿ ಮುಳುಗಿ ಹೋದರು. ಇಷ್ಟೆಲ್ಲ ಆಗಿರಬಹುದು ಅಂತ ಅಂದ್ಕೊಂಡಿರಲಿಲ್ಲ. ತ್ರಿಶೂಲ್ನೇ ಮಾತಿಗಾರಂಭಿಸಿದ. ವಿಧಿಯಾಟ ನೋಡಿ ಹೇಗಿದೆ. ಅಣ್ಣ ಪ್ರಪೋಸ್ ಮಾಡಿದಾಗ ವಂದನಾ ಅತ್ತಿಗೆಗೆ ಒಪ್ಪಿಕೊಳ್ಳೋ ಮನಸ್ಸು ಕೊಡಲಿಲ್ಲ ಆ ದೇವರು. ಈಗ ಇಷ್ಟು ವರ್ಷಗಳ ನಂತರ ನಮ್ಮ ಮದುವೆಯ ಮೂಲಕ ಅವರಿಬ್ಬರನ್ನು ಮತ್ತೆ ಮುಖಾಮುಖಿ ತಂದು ನಿಲ್ಲಿಸಿದ್ದಾನೆ. ಇದಕ್ಕೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಡೈರಿ ಮೂಲಕ ಅಣ್ಣನ ಮನಸ್ಸಿನಲ್ಲೇನಿದೆ ಅನ್ನೋದು ಸ್ಪಷ್ಟವಾಯಿತು. ಈಗಲೂ ಸಹ ಅಣ್ಣ ಅವರನ್ನು ಪ್ರೀತಿ ಮಾಡ್ತಾನೆ. ಆದರೆ ಅತ್ತಿಗೆ ಮನಸ್ಸಿನಲ್ಲೇನಿರಬಹುದು? ಪ್ರಶ್ನಾರ್ಥಕ ನೋಟ ಬೀರಿದಳು ಆನ್ಯಾ. ವಿಕಾಸ್ ಮನಸ್ಥಿತಿಗೂ ವಂದನಾ ಮನಸ್ಥಿತಿ ಹಾಗೂ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಅವತ್ತಿಗೂ ಇವತ್ತಿಗೂ ವಿಕಾಸ್ ಜೀವನದಲ್ಲಿ ವಂದನಾ ಬಿಟ್ಟು ಬೇರೆ ಇನ್ಯಾವ ಹುಡುಗಿನೂ ಬಂದಿಲ್ಲ. ಆದರೆ ವಂದನಾ
ಈಗಾಗಲೇ ಒಮ್ಮೆ ದಾಂಪತ್ಯದಿಂದ ನೊಂದಿದ್ದಾಳೆ. ಅಂಥದ್ರಲ್ಲಿ ಅವಳು ಈಗ ವಿಕಾಸ್ ಬಗ್ಗೆ ಯಾವ ರೀತಿ ಯೋಚಿಸುತ್ತಾಳೆ ಅಂತ ಹೇಳೋದು ಕಷ್ಟ ಆಗತ್ತೆ. ಐ ಡೋಂಟ್ ನೋ. ತಲೆಯ ಮೇಲೆ ಕೈ ಹೊತ್ತ ತ್ರಿಶೂಲ್. ವಿಕಾಸ್, ನೀವು ಯಾಕೆ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಾ? ಈಗಾಗಲೇ ಒಂದು ಸಲ ನೋ ಅಂದು ನಿಮಗೆ ನೋವು ಕೊಟ್ಟಿದ್ದೀನಿ. ಮತ್ತೆ ಯಾವ ಧೈರ್ಯದ ಮೇಲೆ ಕನಸುಗಳನ್ನು ಕಟ್ಟುತ್ತಿದ್ದೀರಿ? ಅಷ್ಟೊಂದು ನಂಬಿಕೆನ ನನ್ನ ಮೇಲೆ? ಈ ವಿಷಯ ಗೊತ್ತಾದರೆ ನಮ್ಮಿಬ್ಬರ ಮನೆಯಲ್ಲಿ ಏನು ಹೇಳಬಹುದು? ಅಷ್ಟಕ್ಕೂ ಮದುವೆಯಾಗಿ ಡಿವೋರ್ಸ್ ತಗೊಂಡಿರೋ ನಾನು ಈಗ ನಿಮ್ಮ ಪ್ರೀತಿ ಒಪ್ಪಿಕೊಂಡರೆ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಾರ್ಥಿಯಾದೆ ಅನಿಸೋಲ್ವಾ? ನೀವು ಮತ್ತೆ ನನ್ನ ಜೀವನದಲ್ಲಿ ಬಂದದ್ದಕ್ಕೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಅರ್ಥ ಆಗ್ತಿಲ್ಲ. ನಾನೇನು ಮಾಡಲಿ? ಮನದಲ್ಲೆದ್ದ ಪ್ರಶ್ನೆಗಳ ಸರಮಾಲೆಗೆ ಉತ್ತರ ಕಂಡುಕೊಳ್ಳಲಾಗದೆ ಮೌನವಾಗಿ ಕಣ್ಣೀರು ಮಿಡಿದಳು ವಂದನಾ. ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಬೆಳಿಗ್ಗೆ 8 ಏಳಲಾಗಲಿಲ್ಲ ವಂದನಾಳಿಗೆ. ಇತ್ತ ಆನ್ಯಾ ತ್ರಿಶೂಲ್ ರಾತ್ರಿ ಇಡೀ ವಿಕಾಸ್ನ ಡೈರಿ ಓದುತ್ತಿದ್ದರಿಂದ ಅವರಿಬ್ಬರು ಮಲಗಿದ್ದೇ ನಸುಕಿನ 4 ಗಂಟೆಗೆ. ಹಾಗೂ ಹೀಗೂ ಕಷ್ಟಪಟ್ಟು 9 ಗಂಟೆಗೆ ಆನ್ಯಾ ತ್ರಿಶೂಲ್ ಎದ್ದು ಹೊರಬಂದಾಗ ಸ್ವಲ್ಪ ಹೊತ್ತಿನ ಮೊದಲಷ್ಟೇ ಎದ್ದಿದ್ದ ವಂದನಾ ಹಾಲ್ನಲ್ಲಿನ ಸೋಫಾದಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದಳು. ಅವಳನ್ನು ನೋಡಿದರೆ ತಿಳಿಯುತ್ತಿತ್ತು ಅವಳು ಸಹ ಸರಿಯಾಗಿ ನಿದ್ರಿಸಿಲ್ಲ, ಬಹಳ ಚಿಂತಿಸುತ್ತಿದ್ದಾಳೆಂದು. ಗುಡ್ ಮಾರ್ನಿಂಗ್ ವಂದನಾ. ಇವತ್ತು ನೀನೆದ್ದಿದ್ದು ಲೇಟು ಅನ್ಸುತ್ತೆ. ನಗುತ್ತಾ ಅಕ್ಕನನ್ನು ಮಾತಾಡಿಸಿ ಎದುರಿನ ಸೋಫಾದಲ್ಲಿ ಕುಳಿತನು ತ್ರಿಶೂಲ್. ಅಕ್ಕ ಅವರೇ, ನಾನೇ ಕಾಫಿ ತಂದಿದ್ದೀನಿ, ತಗೊಳ್ಳಿ. ಕಾಫಿ ಮಾಡಲು ಹೊರಟಿದ್ದ ಆನ್ಯಾಳನ್ನು ತಡೆದಳು ಕುಮುದ. ಥ್ಯಾಂಕ್ಸ್ ಕುಮುದ. ನಗುಮೊಗದೊಂದಿಗೆ ಕುಮುದಾಳಿಂದ ಕಾಫಿಯ ಟ್ರೇ ಪಡೆದು ಗಂಡನಿಗೊಂದು ಕಪ್ ಕೊಟ್ಟು ತಾನೊಂದು ಕಪ್ ಹಿಡಿದು ಪಕ್ಕದಲ್ಲಿ ಕೂತಳು ಆನ್ಯಾ. ಅತ್ತಿಗೆ, ಯಾಕೆ ಡಲ್ಲಾಗಿದ್ದೀರಾ? ಹುಷಾರಿಲ್ವಾ? ವಂದನಾಳನ್ನೇ ನೋಡುತ್ತಾ ಕೇಳಿದಳು. ಹಾಗೇನಿಲ್ಲ, ಇವತ್ತ್ಯಾಕೋ ಬೇಗ ಎಚ್ಚರವೇ ಆಗಲಿಲ್ಲ, ಲೇಟ್ ಆಗೋಯ್ತು. ನಾನು ಸ್ನಾನ ಮಾಡಿ ಅಡುಗೆಗೆ ರೆಡಿ ಮಾಡ್ತೀನಿ, ನೆಪ ಹೇಳಿ ಅಲ್ಲಿಂದ ಕಾಲ್ ತೆಗೆದಳು ವಂದನಾ. ಅವಳ ಬಳಿ ವಿಕಾಸ್ ವಿಚಾರವನ್ನು ಕೇಳಬೇಕೆಂದುಕೊಂಡವರು ಪ್ರಯೋಜನವಾಗದೆ ತಮ್ಮ ರೂಮಿಗೆ ವಾಪಸ್ಸಾದರು ತ್ರಿಶೂಲ್, ಆನ್ಯಾ. ಈಗೇನು ಮಾಡೋದು? ಅತ್ತಿಗೆ ನಮ್ಮನ್ನು ಅವಾಯ್ಡ್ ಮಾಡಿದ ಹಾಗಿತ್ತು. ಈ ವಿಷಯನ ನಮ್ಮಿಬ್ಬರ ತಂದೆ ತಾಯಿ ಹತ್ತಿರ ಮಾತಾಡಿದ್ರೆ ಹೇಗೆ? ಆಸೆಯಿಂದ ಕೇಳಿದಳು ಆನ್ಯಾ. ಅಡ್ಡಡ್ಡ ತಲೆಯಾಡಿಸುತ್ತಾ, ಸರಿ ಹೋಗಲ್ಲ. ಇವರುಗಳು ತಕರಾರಿಲ್ಲದೆ ಒಪ್ಪಿಕೊಂಡು ಅಕಸ್ಮಾತ್ ಈ ಬಾರಿನೂ ವಂದನಾ ಬೇಡ ಅಂದರೆ ವಿಕಾಸ್ಗೆ ದುಃಖದ ಜೊತೆ ಅವಮಾನ ಕೂಡ ಆಗುತ್ತೆ. ಹಾಗಾಗಬಾರದೆಂದರೆ ಮೊದಲು ನಾವಿಬ್ಬರು ಇವರಿಬ್ಬರ ಜೊತೆ ಮಾತನಾಡಬೇಕು. ಆದರೆ ವಿಕಾಸ್ ಹತ್ತಿರವಾಗಲಿ ವಂದನಾ ಹತ್ತಿರವಾಗಲಿ ಈ ವಿಷಯ ನೇರವಾಗಿ ಚರ್ಚಿಸೋಕೆ ಆಗೋಲ್ಲ. ಇಂಡೈರೆಕ್ಟ್ ಆಗಿ ಅವರನ್ನು ನಮ್ಮ ದಾರಿಗೆ ಕರೆಸ್ಕೋಬೇಕು. ನನ್ನ ಹತ್ತಿರ ಒಂದು ಐಡಿಯಾ ಇದೆ ಎನ್ನುತ್ತಾ ಕಿವಿಯ ಬಳಿ ಬಂದು ಪಿಸುಗುಟ್ಟಿದ. ನಗುತ್ತಾ ಆಗಲೆಂದು ತಲೆಯಾಡಿಸಿದ ಆನ್ಯಾಳ ಕಂಗಳಲ್ಲಿನ ಆಶಾಕಿರಣವನ್ನು ಕಂಡು ಕ್ಷಣ ಮೈಮರೆತ ತ್ರಿಶೂಲ್ ಹಾಗೆಯೇ ನೋಡುತ್ತಾ ನಿಂತವನು ತಂದೆಯ ದನಿಗೆ ಎಚ್ಚೆತ್ತು ಅತ್ತಿತ್ತ ಕಣ್ಣಾಡಿಸಿದ. ಆನ್ಯಾ ಅಲ್ಲಿರಲಿಲ್ಲ. ಅವಳು ಯಾವಾಗ ಅಲ್ಲಿಂದ ಹೋದಳು, ತಂದೆ ಯಾವಾಗ ಬಂದರೂ ಅವನಿಗೆ ಒಂದೂ ತಿಳಿಯಲಿಲ್ಲ. ತನ್ನ ನಡವಳಿಕೆಗೆ ನಾಚುವಂತಾಯಿತು. ಅಪ್ಪ, ನೀವು ಇಲ್ಲಿ ಯಾವಾಗ ಬಂದ್ರಿ? ನನಗೆ ಗೊತ್ತಾಗ್ಲೇ ಇಲ್ಲ, ಕೇಳಿದ ಸಂಕೋಚಿಸುತ್ತಾ. ನೀನು ನನ್ನ ಸೊಸೆನ ನೋಡ್ತಾ ಕನಸಿನ ಲೋಕಕ್ಕೆ ಜಾರಿದಾಗಲೇ ಬಂದೆ, ನಕ್ಕರು ಮಗನ ಮುಖವನ್ನೇ ನೋಡುತ್ತಾ. ತಂದೆಯ ನಗುವಿಗೆ ಪ್ರತಿಯಾಗಿ ತಾನೂ ನಸುನಕ್ಕನು ತ್ರಿಶೂಲ್. ಈ ಫೈಲ್ ಸ್ವಲ್ಪ ಅರ್ಜೆಂಟಾಗಿ ಚೆಕ್ ಮಾಡಬೇಕಿತ್ತು ತ್ರಿಶು. ಆರ್ ಯು ಫ್ರೀ ನೌ? ಫೈಲ್ ಒಂದನ್ನು ಮುಂದಿಡಿದು ಕೇಳಿದರು ಮನೋಹರ್. ಅಪ್ಪ, ಅದು ನಾನು ಆನ್ಯಾ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ. ರಾಗವೆಳೆದಾಗ ಇರಲಿ ಬಿಡು, ನಾನೇ ನೋಡ್ತೀನಿ ಎಂದರು. ಸಾರಿ ಅಪ್ಪ, ತಪ್ಪು ಮಾಡಿದವನಂತೆ ಮುಖ ಮಾಡಿದನು ತ್ರಿಶೂಲ್. ಇಷ್ಟಕ್ಕೆಲ್ಲ ಸಾರಿ ಯಾಕೆ ತ್ರಿಶು? ನಾನು ನಿಮ್ಮಮ್ಮ ಬಯಸೋದು ನಿಮ್ಮಗಳ ಖುಷಿನೇ ಅಲ್ವಾ? ವಂದನಾಳ ಜೀವನವಂತೂ ಹೀಗಾಯ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಮಗಳು ಒಂಟಿತನದ ಬೆಂಕಿಯಲ್ಲಿ ಬೆಂದು ಹೋಗೋದನ್ನು ನೋಡೋ ದೌರ್ಭಾಗ್ಯ ನಮ್ಮದಾಯಿತು. ನಮ್ಮ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಮಗ ಸೊಸೆ ಖುಷಿನ ಕಿತ್ಕೋತೀವೇನೋ ಇಲ್ಲವೆಂಬಂತೆ ತಲೆಯಾಡಿಸಿ ಕಣ್ಣೊರೆಸುತ್ತಾ ಹೊರಟ ತಂದೆಯನ್ನು ನೋಡಿ ಕರುಳು ಕಿವಿಚಿದಂತಾಯಿತು ತ್ರಿಶೂಲ್ಗೆ. ನಿಮ್ಮಗಳ ದುಃಖವನ್ನು ಕಂಡು ಕಾಣದ ಹಾಗಿದ್ದು ಹೋಗೋಷ್ಟು ಸ್ವಾರ್ಥಿ ಅಲ್ಲ ಅಪ್ಪ ನಿಮ್ಮ ಮಗ. ವಂದನಾ ಖುಷಿಯಿಂದಿರೋದನ್ನ ನಾವೆಲ್ಲ ನೋಡ್ತೀವಿ, ಐ ಪ್ರಾಮಿಸ್.
ಎಂಥದ್ದೇ ಸಂದರ್ಭ ಬರಲಿ ವಂದನಾ ವಿಕಾಸ್ರನ್ನು ಒಂದು ಮಾಡಬೇಕೆಂಬ ಅವನ ನಿರ್ಧಾರ ಮತ್ತಷ್ಟು ಗಟ್ಟಿಯಾಯಿತು.